ಇಲ್ಲಿ ಬಂದಿರತಕ್ಕಂತ ಶೋಷಿತ ಬಂಧು ಮಿತ್ರರಿಗೆ ಬಹಳ ಸಂತೋಷ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನ, ಏನು ಒಂದು ಸರ್ಕಾರ ಬರಲಿಕ್ಕೆ, ಒಂದು ಸರ್ಕಾರ ತೆಗಿಲಿಕ್ಕೆ ಶೋಷಿತ ವರ್ಗರು ಒಗ್ಗಟ್ಟಾದರೆ ಏನು ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ಏನು ನೀವು ತೋರಿಸಿದಿರಿ, ಇವತ್ತು ನಿಜವಾಗ್ಲೂ ನಿಮಗೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಾವೆಲ್ಲ ಒಂದಾಗಿರಬೇಕು. ಇವತ್ತು ನೋಡಿ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಹೇಳಿದರೆ, ನಿಮ್ಮ ಸಂಘಟನೆಗೆ ಇವತ್ತು ಸರ್ಕಾರ ನಿಮ್ಮನೆ ಬಾಗಿಲಿಗೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಬೇಡಿಕೆಗಳನ್ನು ಪ್ರಾಸ್ತಾವಿಕವಾಗಿ ಮತ್ತು ನಾಯಕರೆಲ್ಲ ಏನು ಹೇಳಿದ್ದಾರೆ ಅದನ್ನು ಮತ್ತೆ ನಾನು ಉಚ್ಚರಿಸೋದಕ್ಕೆ ಹೋಗೋದಿಲ್ಲ. ಆದರೆ ಯಾವತ್ತೂ ಕೂಡ ನಾವು ಬೇರೆಯವ್ರ ಮನೆ ಬಾಗಿಲು ಕಾಯಬಾರ್ದು. ಸರ್ಕಾರಗಳು ನಮ್ಮನೆ ಬಾಗಿಲು ಕಾಯ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸಂಘಟನೆಯಲ್ಲಿ ಮಾತ್ರ ಅದು ತೋರಿಸಿದಾಗ ಆಗ್ತದೆ. ಇವತ್ತು ಸಂಘಟನೆಯನ್ನು ಮಾಡಿದಿರಿ, ನಮಗೆ ಸಮಾನತೆಯನ್ನು ಬೇಕೇನು, ಶೋಷಿತ ವರ್ಗದವ್ರನ್ನ ಮುಂಚೂಣಿಗೆ ತರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ಥರದಲ್ಲೂ ಕೂಡ ಏನಾದ್ರು ಒಂದು ಒಳ್ಳೇದಾಗಬೇಕಂತ ಹೇಳಿದರೆ ಒಂದು ನೆನ್ಪಿಡ್ಕೊಳ್ಳಿ, ಅದು ಒಗ್ಗಟ್ಟಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ಒಗ್ಗಟ್ಟನ್ನು ನಾವು ಇಟ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿರೋರು ಒಬ್ಬೊಬ್ರು ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಚಪ್ಪಾಳೆ ಮೂಲಕ ಇವತ್ತು ಈ ಧ್ವನಿಯನ್ನು ತೋರಿಸ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾ ಹೇಳ್ತೀನಿ ತಪ್ಪಾಗ್ತದೆ. ಈ ಕಾರ್ಯಕ್ರಮಕ್ಕೆ ಅರ್ಥ ಬರಬೇಕಂದ್ರೆ ಅದನ್ನು ಮುಂದುವರಿಸ್ತಕ್ಕಂಥ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕಾಗ್ತದೆ. ಯಾವ ಸರ್ಕಾರಗಳು, ಯಾವ ಪಕ್ಷಗಳು ಹಿಂದುಳಿದ ನಾಯಕರುಗಳನ್ನು, ಮುಖ್ಯಮಂತ್ರಿಗಳನ್ನು ಹೆಚ್ಚು ಕೊಟ್ಟಿದೆ ಅಂತೇಳಿ ದಯವಿಟ್ಟು ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಅಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಮುಂದೆ ಮಾಡ್ಕೊಂಡು ಹೋದರೆ ಇವತ್ತು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಮಾಡಿದಿರಿ. ಅದರಿಂದ ನಮಗೆ ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೆಚ್ಚು ಸಮಯವನ್ನು ಕೊಡೋಣ, ಬೇರೆ ಬೇರೆ ನಾಯಕರಿಗೆ ಕೊಡೋಣ. ನಾನು ಎಲ್ಲ ನಾಯಕರಿಗೂ ಕೂಡ ಯಾರ್ಯಾರು ಈ ಕಾರ್ಯಕ್ರಮನ ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ನೀವು ಮಾಡಿಕೊಟ್ಟಿದ್ದೀರಿ, ಮೊದಲೇದಾಗಿ ನಿಮಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಯಾಕೆಂದರೆ ನಮ್ಮನ್ನೆಲ್ಲ ಒಗ್ಗಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನೀವು ಒಕ್ಕೂಟಕ್ಕೆ ಮಾಡಿದ್ದಕ್ಕೆ ಅವರಿಗೆ ಒಂದು ಚಪ್ಪಾಳೆಯನ್ನು ಈ ಸಂದರ್ಭದಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿ ತಮಗೆಲ್ಲರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.